ನಮಸ್ಕಾರ. ಶೇಷ ಸಿನಿಮಾದ ಪ್ರಮೋಷನ್ಗೋಸ್ಕರ ದಾವಣಗೆರೆ ಬಂದಿದ್ವಿ. ಬರೀ ಪ್ರಮೋಷನ್ ಮಾತ್ರ ಅಲ್ಲ, ಟ್ರೈಲರ್ ಲಾಂಚ್ ಕೂಡ ದಾವಣಗೆರೆಯಲ್ಲೇ ಮಾಡ್ತಾ ಇದ್ದೀವಿ. ಸೊ ಕನ್ನಡದ ಟ್ರೈಲರ್ ಲಾಂಚ್ ಇವತ್ತು ಆಗ್ತಾ ಇದೆ. ಆ್ಯಂಡ್ ಈ ಸಿನಿಮಾ ನೇರವಾಗಿ 2 ಭಾಷೆಗಳಲ್ಲಿ ಶೂಟ್ ಮಾಡಿದ್ವಿ. ಅಂದರೆ ಕೆಲವು ಸಿನಿಮಾಗಳನ್ನ ನಾವು ಶೂಟ್ ಮಾಡಿ ಬೇರೆ ಭಾಷೆಯಲ್ಲಿ ಡಬ್ ಮಾಡ್ತೀವಿ, ಆದರೆ ಈ ಸಿನಿಮಾ ನಾವು ನೇರವಾಗಿ ಕನ್ನಡದಲ್ಲಿ ಹಾಗೂ ಮಲಯಾಳಮಲ್ಲಿ ಶೂಟ್ ಕೂಡ 2 ಭಾಷೆಯಲ್ಲಿ ಮಾಡಿರೋದ್ರಿಂದ 2 ಬೇರೆ ಬೇರೆ ಸಿನಿಮಾ ಥರನೇ ತೊಗೋಬೋದು ನೀವು. ಸೊ ಈ ಚಿತ್ರದ ನಾಯಕ ನಟರಾಗಿ ಜಾನ್ ಕೂಡ ಇದ್ದಾರೆ ಜೊತೆಯಲ್ಲಿ. ಅವರು ಕೇರಳ ಇಂಡಸ್ಟ್ರಿಯ ಮತ್ತೊಂದು ದೊಡ್ಡ ಪ್ರತಿಭೆ. ಸೊ ನಮ್ಮ ನಿರ್ದೇಶಕರು ಇಲ್ಲೆಲ್ಲ ಇದ್ರು, ಕಾಣೆ ಆಗ್ಬಿಟ್ಟವ್ರೆ. ನಮ್ಮ ನಿರ್ದೇಶಕರು ಬಂದಿದ್ದಾರೆ, ಹಾಗೆ ನಮ್ಮ ನಿರ್ದೇಶಕರು ಪ್ರದೀಪ್ ಅಂಥೇಳಿ. ಸೊ ಈ ಸಿನಿಮಾದ ವಿಶೇಷತೆ ಏನು ಅಂದರೆ, ಇದಕ್ಕಿಂತ ಹಿಂದೆ ಒಂದು ಸಿನಿಮಾ ಮಾಡಿದ್ದೆ ನಾನು, ಲಾಫಿಂಗ್ ಬುದ್ಧ ಅಂಥೇಳಿ. ಅದರಲ್ಲಿ ಆದಷ್ಟು ನೈಜತೆಯನ್ನು ತಂದಿದ್ವಿ. ಅಂದರೆ ಪೊಲೀಸರ ಹಾವಭಾವ ಹೇಗಿರುತ್ತೆ, ಅವರ ಕಷ್ಟ ಕಾರ್ಪಣ್ಯಗಳು ಹೇಗಿರುತ್ತೆ, ಅವ್ರ ಮನೆ ಫ್ಯಾಮಿಲಿ ಹೇಗಿರುತ್ತೆ ಅನ್ನೋದ್ರ ಬಗ್ಗೆ. ಬಟ್ ಇದರಲ್ಲಿ ನಾವು ಮುಖ್ಯವಾಗಿ ಒಂದು ಸೇಯಿಂಗನ್ನ, ಬಿಲೀಫ್ನ ಇಟ್ಕೊಂಡು ಬರ್ತಾ ಇದ್ದೀವಿ. ಏನು ಅಂದರೆ, ಒಂದು ಸರ್ಕಾರಿ ಕಾಲೇಜ್ ಇಲ್ಲ ಅಥವಾ ಸರ್ಕಾರಿ ಶಾಲೆ ಇಲ್ಲ ಅಂದರೆ ನಮಗೆ ಪ್ರೈವೇಟ್ ಶಾಲೆಗಳಿದೆ. ಅದೇ ಒಂದು ಸರ್ಕಾರಿ ಆಸ್ಪತ್ರೆ ಸರಿ ಇಲ್ಲ ಅಂದರೆ ನಮಗೆ ಪ್ರೈವೇಟ್ ಹಾಸ್ಪಿಟ್ಲ್ಗಳಿದೆ. ಆದರೆ ಪೊಲೀಸ್ ಸ್ಟೇಷನ್ಗೆ ಏನೂ ಆಲ್ಟರ್ನೇಟಿವ್ ಇಲ್ಲ. ಒಂದು ನ್ಯಾಯ ನೀತಿ ಧರ್ಮವನ್ನು ಸಾರುವಂಥ ಜಾಗ, ನಮಗೆ ಅಲ್ಲೇ ಅನ್ಯಾಯ ಆದರೆ ಇನ್ನು ಅದಕ್ಕೆ ಯಾವುದಕ್ಕೂ ಆಲ್ಟರ್ನೇಟಿವ್ ಇಲ್ಲ ಅನ್ನೋದ್ರ ಬಗ್ಗೆ ಒಂದು ಕಾನ್ಸೆಪ್ಟನ್ನ ಇಟ್ಕೊಂಡು ಒಳ್ಳೆ ಪೊಲೀಸರು ಹಾಗೂ ಕೆಟ್ಟ ಪೊಲೀಸರು ಒಂದೇ ಸ್ಟೇಷನಲ್ಲಿದ್ದಾಗ ಆ ಸ್ಟೇಷನ್ ಯಾವ ರೀತಿಯಾದ ಕಷ್ಟಪಡುತ್ತೆ ಅನ್ನೋದನ್ನು ತೋರಿಸೋದಕ್ಕೆ ಒಂದು ಅದ್ಭುತವಾದ ಕಥೆಯನ್ನು ಮಾಡ್ಕೊಂಡಿದ್ದಾರೆ. ಇದನ್ನು 2 ಭಾಷೆಯಲ್ಲಿ ಮಾಡೋದಕ್ಕೆ ಮುಖ್ಯವಾದ ರೀಸನ್ ಏನು ಅಂದರೆ, ಪ್ರತಿ ಸರಿ ನಾವೆಲ್ಲರೂ ಕೇಳ್ತಾ ಇರ್ತೀವಿ, ಥ್ರಿಲ್ಲರ್ ಜಾನರ್ಗಳು ಮಲಯಾಳಂ ಸಿನಿಮಾದಲ್ಲಿ ತುಂಬ ಅದ್ಭುತವಾಗಿ ಬರುತ್ತೆ ಅಂತ. ಸೊ ಈ ಕಥೆಯನ್ನು ತೊಗೊಂಬಂದಾಗ ಸುಮಾರಷ್ಟು ಜನ ಹೇಳಿದ ಮೊದಲನೇ ಮಾತೇ ಅದು, ಈ ಕತೆ ಮಲಯಾಳಮಲ್ಲಿ ತುಂಬ ಚೆನ್ನಾಗಿ ವರ್ಕ್ ಆಗುತ್ತೆ ಅಂತ ಹೇಳಿದಾಗ, ಸೊ 2 ಭಾಗದ ನಟ ನಟಿಯರನ್ನ ಕರ್ಕೊಂಡು ಅಷ್ಟು ಜನನ್ನ ನಾವು ಎಷ್ಟು ಕನ್ನಡದವರು ಮಲಯಾಳಂ ಕಲಿಯೋದಕ್ಕೆ ಎಷ್ಟು ಒದ್ದಾಡೋದು, ಅಷ್ಟೇ ಅವರು ಕೂಡ ಅವರು ಕನ್ನಡ ಕಲಿಯೋದಕ್ಕೆ ಅಷ್ಟು ಪ್ರಾಕ್ಟೀಸ್ ಮಾಡಿ ತುಂಬ ಚೆನ್ನಾಗಿ, ತುಂಬ ಅದ್ಭುತವಾಗಿ ಇಡೀ ಸಿನಿಮಾವನ್ನು ರನ್ಸಿದ್ದಾರೆ. ಸೊ ನನ್ನ ಪ್ರಕಾರ ಈ ರೀತಿಯ ಪ್ರಯತ್ನಗಳು, ಅಂದರೆ ಎರಡು ಇಂಡಸ್ಟ್ರಿನ ಒಟ್ಟಿಗೆ ತಂದು ಒಂದು ಸಿನಿಮಾ ಮಾಡುವಂಥ ಪ್ರಯತ್ನಗಳು ಇನ್ನೂ ಹೆಚ್ಚು ನಡಿಬೇಕು. ಆ್ಯಂಡ್ ಈ ಥರದ ಸಿನಿಮಾಗಳು ಗೆಲ್ಲಬೇಕು. ಥ್ರಿಲ್ಲರ್ ಜಾನರ್ಸ್ಗಳು ಬರೀ OTTಗೆ ಮಾತ್ರ ಸೀಮಿತ ಆಗಿದೆ. ದಯವಿಟ್ಟು ಎಲ್ಲರೂ ಥಿಯೇಟ್ರಿಗೆ ಬಂದು ಸಿನಿಮಾನ ನೋಡಲಿ ಅನ್ನೋದು ನನ್ನ ಆಸೆ. ಯಾರನ್ನೂ ಬೇಡ್ಕೋತಾ ಇಲ್ಲ ಅಥವಾ ಕೈ ಹಿಡಿದು ಎಳಿತಾ ಇಲ್ಲ. ಯಾಕೆ ಅಂದರೆ ಅವ್ರಿಗೆ ಯಾವತ್ತು ವರ್ಡ್ ಆಫ್ ಮೌತ್ ಪ್ರಮೋಷನ್ಸಲ್ಲಿ ವರ್ಡ್ ಆಫ್ ಮೌತ್ ತುಂಬ ಪಾಸಿಟಿವ್ ಆಗಿ ಹೋಗುತ್ತೆ. ಅವರಾಗೇ ಬಂದು ನೋಡಿದ್ದಾರೆ. ನಮ್ಮ ಎಲ್ಲ ಸಿನಿಮಾಗಳು ಹಂಗೆ ಆಗಿದೆ. ಅದು ಕಾಂತಾರ ಇರ್ಬೋದು ಅಥವಾ ಅದಕ್ಕಿಂತ ಮುಂಚೆ ಕಿರಿಕ್ ಪಾರ್ಟಿ ಇರ್ಬೋದು, ಯಾವುದೇ ಸಿನಿಮಾಗಳಾಗಿದ್ರೂ ವರ್ಡ್ ಆಫ್ ಮೌತಿಂದನೇ ಜನ ಬಂದಿರೋದು. ಸೊ ಈ ಸಿನಿಮಾಗೂ ಕೂಡ ಅದೇ ರೀತಿಯಾದ ಪ್ರತಿಕ್ರಿಯೆ ಸಿಗಲಿ ಅಂತ ಆಸೆ ಪಡ್ತಾ ಇದ್ದೀನಿ. ಕೆಲವು ಸಿನಿಮಾಗಳಿಗೆ ಥಿಯೇಟ್ರ್ಗಳು ಸಿಗಲ್ಲ ಅನ್ನೋದು ಇವತ್ತಿಂದ ಅಲ್ಲ ಸರ್. ನಾವು ಮೋಸ್ಟ್ಲಿ ಕಿರಿಕ್ ಪಾರ್ಟಿ ಮಾಡಿದಾಗಿಂದ ಈ ಕಥೆನ 10 ವರ್ಷದಿಂದ ಕೇಳ್ತಾ ಬರ್ತಾ ಇದ್ದೀವಿ. ಯಾಕೆ ಅಂದರೆ ಒಂದೇ ಒಂದು ರೀಸನ್ನು, ಹೋದ ವಾರನೇ ನಾನು ಕೇಳ್ತಿದ್ದೆ, 9 ಸಿನಿಮಾ ರಿಲೀಸ್ ಆಗಿದೆ ಹೋದ ಶುಕ್ರವಾರ. ಸೊ ಈ ರೀತಿ ಇದ್ದಾಗ ಎಷ್ಟು ಸಿನಿಮಾಗಳಿಗೆ ಎಷ್ಟು ಥಿಯೇಟ್ರ್ ಸಿಗುತ್ತೆ ಅನ್ನೋದು ಆ ಡಿಸ್ಟ್ರಿಬ್ಯೂಟ್ರಿಗೆ ಎಷ್ಟು ಹೋಲ್ಡ್ ಇದೆ ಅನ್ನೋದ್ರ ಮೇಲೆ ಹೋಗುತ್ತೆ. ಸೊ ಸಿನಿಮಾ ಚೆನ್ನಾಗಿ ಮಾಡಿದಾಗ ಅದು ಥಿಯೇಟ್ರ್ಗಳು ಜಾಸ್ತಿ ಆಗುತ್ತೆ, ಸಿನಿಮಾ ಚೆನ್ನಾಗಿ ಮಾಡಲಿಲ್ಲ ಅಂದರೆ ಥಿಯೇಟ್ರ್ ಕಡಿಮೆ ಆಗುತ್ತೆ. 2016ಕ್ಕೆ ಯಾಕೆ ಸೀಮಿತವಾಗಿಟ್ಟಿದ್ದೀವಿ ಅಂದರೆ, 2016ರ ನಂತರ ನಿಮಗೆ ಸುಮಾರಷ್ಟು ಟೆಕ್ನಾಲಜಿಗಳ ಬದಲಾವಣೆಗಳಾಯಿತು. CCTV ಬರೋದಾಗಿರ್ಬೋದು ಅಥವಾ ಬೇರೆ ಬೇರೆ ರೀತಿಯಾದ ಪೊಲೀಸ್ ಅವ್ರಿಗೆ ಫೆಸಿಲಿಟೀಸ್ ಸಿಗ್ತಾ ಹೋಯಿತು. ಆ ಯಾವ ಫೆಸಿಲಿಟಿನೂ ಇಲ್ಲದೆ ಇದ್ದಾಗ ಹುಟ್ಕೊಂಡಂಥ ಒಂದು ಕತೆ ಇದು. ಸೊ ಯಾವುದು ನೈಜ ಘಟನೆಗಳು ಯಾವುದೂ ಇಲ್ಲ, ಎಲ್ಲವೂ ಕಾಲ್ಪನಿಕ. ಆದರೆ ಕಾಲ್ಪನಿಕ ತುಂಬ ನೈಜವಾಗಿದೆ. ಯಾರ್ದು ಸರ್? ರಶ್ಮಿಕಾ ಅವ್ರ ಮದುವೆಗ ಸರ್? ನನಗೆ ಇನ್ವಿಟೇಷನ್ ಬಂದಿಲ್ಲ ಸರ್, ಬಂದರೆ ಹೋಗ್ತೀನಿ ಸರ್. ಅವ್ರು ನನಗೆ ಕೊಡಲ್ಲ ಅಂತಲೂ ಗೊತ್ತು ಸರ್. ಪಾಪ ಅವ್ರಿಗೆ ಕನ್ನಡ ಬರಲ್ಲ. ಸೊ ದಯವಿಟ್ಟು ಅವ್ರಿಗೆ ಏನು ಕ್ವೆಶನ್ ಮಾಡಬೇಡಿ. ಅವ್ರು ಇಂಗ್ಲೀಷಲ್ಲಿ ಒಂದೆರಡು ಮಾತಾಡಿ. ಬರಲ್ಲ ಸರ್, ಅದು ಎಲ್ಲರಿಗೂ ಗೊತ್ತಿರೋ ವಿಚಾರ. ಅದ್ರಲ್ಲಿ ಹೊಸ್ತೇನಿದೆ ಸರ್? ಯಾವ ಶೆಟ್ರು ಬರ್ತಾರೆ? ಮೊನ್ನೆ ಅಷ್ಟು ಸ್ಟೇಟ್ಮೆಂಟ್ ಕೊಟ್ಟಿದಾರಲ್ಲ ಎಲ್ಲೋ ಒಂದ್ ಕಡೆ. ಫಿನಿಕ್ಸ್ ತರ ಜುಯಿಕ್ ಅಂದ ಮೇಲೆ ಬರ್ತಾನೀಗ. ಅವನೆಲ್ಲೂ ಹೋಗ್ಲಿಲ್ಲ, ಅವ್ನು ಬರೆಯೋದೇ ಹಂಗೆ. ಅವ್ನು ಸ್ವಲ್ಪ ಕಳೆದೋಗಿ ವಾಪಸ್ ಬಂದು ಆರಾಮಾಗಿ ಸಿನಿಮಾ ಮಾಡ್ತಾನೆ. ಅವನಿಗೆ ನಮ್ಮಷ್ಟೆಲ್ಲ ಅರ್ಜೆಂಟ್ ಇಲ್ಲ, ಕೂಲ್ ಆಗಿ. ಯಾವ್ದು ಸರ್? ಹಾಂ, ಅದೆಲ್ಲ ಯಾವ ಕಾಲದಲ್ಲ ಹೋಯ್ತು ಬನ್ನಿ ಸರ್.
ಏನ್ ಚಿಕ್ಕ ಮಕ್ಕಳ ಸರ್ ಇನ್ನು ಅದ್ರನ್ನೇ ಕೊರ್ಕೊಂಡು ಕುತ್ಕೊಳಕ್ಕೆ ಚಾಕ್ಲೇಟ್ ತಿನ್ನೋರ ಅದೆಲ್ಲ ಮುಗ್ದೋಯ್ತು. ಪ್ಲೀಸ್ ಯು ಕ್ಯಾನ್ ಸ್ಪೀಕ್ ಸಮ್ ವರ್ಡ್ಸ್. ಶೇಷ ಸಿನಿಮಾದ ನಾಯಕ ನಟರು ಇವರು. ಕನ್ನಡ ಬರಲ್ಲ ಅವರಿಗೆ, ಪಾಪ ಒಂದ್ 2 ಅಕ್ಷರ ಇಂಗ್ಲಿಷ್ ಅಲ್ಲಿ ಮಾತಾಡ್ತಾರೆ. I'm from Kerala. I'm an Malayalam actor. Actually, I'm really happy to be here in Davangere. Sesha is a very good movie. It's a thriller. I can't talk about more about movie because completely suspense thriller. So please watch in theater on March 6th. Support us. Thank you so much. What's the difference between the Kannada film and Malayalam film? It is not a big difference in Kannada and Malayalam. Both are small industry, but it's very good in industry. And recently I watched KGF and a lot of movies. I watched Kandara. I am a great fan of Mozart, and he is a very good human. And and in beginning I see him and like I thought he is like a big man and like very good and big attitude and all. He is a very good man. He is a very sweet-hearted man. Really like him. Thank you. How do you feel the Kannada? Kannada is little difficult, but manageable. ಏಯ್ ಕಲ್ತಿದಾರ್ರಿ ಪೂರಾ ಅಷ್ಟು ಡೈಲಾಗ್ಗಳನ್ನ ಕಲ್ತು ಕನ್ನಡದಲ್ಲಿ ಮಾತಾಡಿದ್ದಾರೆ. Dialogue Kannada 2 years back, no? Okay, thank you.